ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಂಗಳೂರು ಸೌತೆಕಾಯಿಯ ತಿರುಳಿನಿಂದ ಯಾವ ರೀತಿ ತಂಬಳಿ ಮಾಡೋದು ಅಂತ ನೋಡೋಣ ಬನ್ನಿ. ಮಂಗಳೂರು ಸೌತೆಕಾಯಿ ಸಾಮಾನ್ಯವಾಗಿ ಸೌತ್ ಕೇಂದ್ರ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದರ ತಿರುಳಿನಿಂದ ತಂಬಳಿನ ಮಾಡ್ತಿರೋದು ನಾವಿವತ್ತು. ತುಂಬಾ ರುಚಿಯಾಗಿರುತ್ತೆ, ಫ್ರೆಶ್ ಫೀಲ್ ಆಗುತ್ತೆ. ಸಮ್ಮರಲ್ಲಂತೂ ಇದನ್ನ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ತಿರುಳನ್ನು ನಾವು ಹಾಗೆ ತೆಗೆಯೋದ್ರ ಬದಲು ಈ ರೀತಿ ಉದ್ದುದ್ದ ಸ್ಲೈಸ್ಗಳಾಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟು. ನೆಕ್ಸ್ಟ್ ಇದರ ಬೀಜಗಳನ್ನೆಲ್ಲ ಕೂಡ ತೆಗೆದು ಬಿಡೋಣ. ಚಾಕುನಲ್ಲಿ ತೆಗೆಯೋದಕ್ಕೆ ಹೋಗಬೇಡಿ, ಬೀಜಗಳನ್ನು ಕೈಯಲ್ಲಿ ಮಾತ್ರನೇ ಈ ರೀತಿಯಾಗಿ ತೆಗಿತಾ ಹೋಗಿ. ಯಾಕೆಂದರೆ ತಿರುಳೆಲ್ಲ ಹೊರಟೋದ್ರೆ ಆ ತಿರುಳಿಂದನೇ ನಾವು ತಂಬಳಿ ಮಾಡಬೇಕಾಗಿರೋದು. ಸೊ ಸಾಧ್ಯವಾದಷ್ಟು ಕೈಯಿಂದನೇ ಈ ರೀತಿ ಇದರ ಬೀಜಗಳನ್ನು ತೆಗೀರಿ. ತಿರುಳನ್ನು ನಾವು ಆಮೇಲೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಬೋದು. ಫಸ್ಟ್ ಇದೆಲ್ಲ ಕೂಡ ಒಮ್ಮೆ ಬೀಜ ತೆಗೆದು ರೆಡಿ ಮಾಡ್ಕೊಂಡ್ಬಿಡೋಣ. ಒಮ್ಮೆ ಇದೆಲ್ಲದರ ಬೀಜ ಕೂಡ ತೆಗೆದಿದ್ದೀನಿ. ಹಾಗೆ ನೆಕ್ಸ್ಟು ಈಗ ಈ ತಿರುಳನ್ನು ಚಾಕುವಿನ ಸಹಾಯದಿಂದ ನಾವು ತೆಗಿಬಹುದು. ವೈಟ್ ಪೋರ್ಷನ್ ಏನಿದೆ ಅದನ್ನು ನಾವು ನೆಕ್ಸ್ಟು ಸಾಂಬಾರಿಗೆ ಉಪಯೋಗಿಸ್ಬೋದು. ಸಾಂಬಾರ್ ರೆಸಿಪಿನ ನಾನು ಹೇಳಿದಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಈ ತಿರುಳಿನ ಸಹಾಯದಿಂದ ತಂಬಳಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇರೋದು. ಎಲ್ಲ ಪೀಸ್ಗಳದ್ದು ಕೂಡ ತಿರುಳನ್ನು ತೆಗೆದುಬಿಡೋಣ. ತುಂಬಾ ರುಚಿಯಾಗಿರುತ್ತೆ ಈ ತಂಬಳಿ. ಊಟ ಮಾಡಿದ ಮೇಲೆ ಆ ಫ್ರೆಶ್ನೆಸ್ ಫೀಲ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೌತೆಕಾಯಿ ಸಮ್ಮರಲ್ಲಿ ನಿಜಕ್ಕೂ ಕೂಡ ಬೆಸ್ಟ್ ತರಕಾರಿ ಅಂತಲೇ ಅನ್ಬೋದು. ಇದೆಲ್ಲದರದ್ದು ಕೂಡ ತಿರುಳನ್ನು ತೆಗಿತೀನಿ ಒಂದೊಂದಾಗಿ. ಈಗೆಲ್ಲ ಕೂಡ ತೆಗೆದಾಗಿದೆ ನೋಡ್ಬೋದು. ಇಷ್ಟು ತಿರುಳು ಸಿಕ್ತು. ಈಗ ನೆಕ್ಸ್ಟು ನಾವು ಇದರಿಂದ ತಂಬಳಿ ಮಾಡೋಣ. ಹಾಗೆ ಉಳಿದಿರೋ ತರಕಾರಿಯಿಂದ ನೆಕ್ಸ್ಟ್ ನಾನು ಸಾಂಬಾರನ್ನು ಮಾಡ್ತೀನಿ. ಇದು ಹಾಗೆ ಸೈಡಿಗಿರಲಿ. ಫಸ್ಟು ತಂಬಳಿನ ಮಾಡ್ಕೊಂಬಿಡೋಣ. ತಂಬಳಿ ಮಾಡೋದಕ್ಕೆ ಒಂದು ಸ್ಮಾಲ್ ಕಪ್ಪಷ್ಟು, ಆಲ್ಮೋಸ್ಟ್ ಕಾಲು ಭಾಗದಷ್ಟು ತೆಂಗಿನಕಾಯಿ ಅಂತ ಅನ್ಬೋದು. ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೇ ಸೌತೆಕಾಯಿ ತಿರುಳನ್ನು ಕೂಡ ಸೇರಿಸಿ ರುಬ್ಕೋಬೇಕು. ಇವಿಷ್ಟು ಕೂಡ ಸೌತೆಕಾಯಿ ತಿರುಳನ್ನು ಹಾಕ್ತೀನಿ. ಸೌತೆಕಾಯಿ ತಿರುಳಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕಾಯಿ ತುರಿ ಅಷ್ಟೇ. ಹಾಗೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಡೋಣ ರುಬ್ಬೋವಾಗಲೇ. ತುಂಬಾ ರುಚಿಯಾಗಿರುತ್ತೆ ಈ ತಂಬಳಿ. ಇದಕ್ಕೆ ಖಾರಕ್ಕೇನು ಕೂಡ ಹಾಕೋದು ಬೇಡ, ಕೊನೆಯಲ್ಲಿ ಒಗ್ಗರಣೆಗೆ ಹಾಕೋ ಖಾರನೇ ಸಾಕಾಗುತ್ತೆ. ಸ್ವಲ್ಪ ನೀರು ಸೇರಿಸಿ ಇದನ್ನ ರುಬ್ಕೊಳ್ಳೋಣ. ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ತಂಬಳಿ ಸಾಮಾನ್ಯವಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರೋದ್ರಿಂದ ಇದರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೋಬಹುದು. ಅನ್ನ ಜೊತೆ ಊಟ ಮಾಡೋದಕ್ಕೆ ತಂಬಳಿ ತುಂಬಾ ರುಚಿಯಾಗಿರುತ್ತೆ. ಸಮ್ಮರಲ್ಲಿ ಪ್ರತಿದಿನ ಕೂಡ ನೀವು ತಂಬಳಿ ಅನ್ನನ ಊಟ ಮಾಡ್ಬೋದು. ಹಾಗೆ ಇದ್ರ ಜೊತೆಗೆ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು ಅಥವಾ ಮಜ್ಜಿಗೆನ ಸೇರಿಸಬೇಕು. ಮೊಸರಾದರೂ ಆಗುತ್ತೆ, ಮಜ್ಜಿಗೆ ಆದರೂ ಆಗುತ್ತೆ. ಇಲ್ಲ ನೀವು ಇದನ್ನ ಮೊಸರನ್ನು ಹಾಕುವಾಗಿದ್ರೆ ಗ್ರೈಂಡ್ ಮಾಡೋವಾಗಲೇ ಬೇಕಿದ್ರೂ ಕೂಡ ಹಾಕ್ಕೋಬೋದು. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನೀವು ಯಾವ ಎಣ್ಣೆ ಬೇಕಿದ್ರೂ ಕೂಡ ಉಪಯೋಗಿಸ್ಬೋದು. ನಾವು ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ಕೂಡ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಅರಳ್ಕೊಳ್ತಾ ಇದ್ದಾಗೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಒಣಮೆಣಸಿನ್ಕಾಯಿ ಸ್ವಲ್ಪ ಹುರಿತಿದ್ದಾಗೆ ಕರಿಬೇವನ್ನು ಕೂಡ ಅದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ. ಸಿಂಪಲ್ ಆದ ಒಗ್ಗರಣೆ, ಜಾಸ್ತಿ ಏನು ಕೂಡ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಒಗ್ಗರಣೆಗೆ. ಹಾಗೆ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ ಕೂಡ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಚಿಟಿಕೆ ಅರಿಶಿನ ಸಾಕು. ಒಗ್ಗರಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಇದೆಲ್ಲ ಕೂಡ ಮಿಕ್ಸ್ ಮಾಡಿದ್ರೆ ತಂಬಳಿ ರೆಡಿನೇ ಆಗೋಗುತ್ತೆ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಅನ್ನದ ಜೊತೆ ಸೇರಿಸಿ ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ.
ನೋಡಿದ್ರಲ್ವಾ ಸೌತೆಕಾಯಿ ತಿರುಳಿಂದ ತಂಬಳಿ ಯಾವ ತರ ಮಾಡೋದು ಅಂತ. ತುಂಬಾನೇ ಹೆಲ್ದಿ ಆಗಿರುತ್ತೆ, ಹಾಗೆ ಊಟ ಮಾಡಿದ್ಮೇಲೆ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ. ಖಂಡಿತವಾಗಿಯೂ ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.